ನವರಾತ್ರಿ. ನವರಾತ್ರಿ ಅಂದರೆ 9 ದೇವಿಗಳು. ಪಾರ್ವತಿಯು ದುಷ್ಟರ ಸಂಹಾರಕ್ಕಾಗಿ 9 ಅವತಾರಗಳನ್ನು ಎತ್ತು ಮಾಡುವ ನವರಾತ್ರಿ. ಇದಕ್ಕೆ ದಸರಾ ಎಂದು ಹೇಳುತ್ತಾರೆ. ಹಾಗೂ ಮಂಟಪದಲ್ಲಿ ಅಂಬಾರಿಯಲ್ಲಿ ಚಾಮುಂಡಿ ದೇವಿ ಕುಳಿತಿರುತ್ತಾಳೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನಮ್ಮ ಕ್ಲಾಸಲ್ಲಿ ಮಾಡ್ತಿರಕ್ಕಂಥ ಹಬ್ಬ ನಾಗರ ಪಂಚಮಿ ಅಂತ. ನೀವು ಫಸ್ಟಿಗೆ ತಿಳ್ಕೊಬೇಕೇನೆಂದರೆ ನಾಗರ ಪಂಚಮಿ ಏನಕ್ಕೆ ಮಾಡ್ತಾರೆ ಅಂತ. ಮೊದಲನೇದಾಗಿ ನಾಗರ ಪಂಚಮಿ ಬಂದ್ಬಿಟ್ಟು ಅಣ್ಣ ತಂಗಿ ಬಾಂಧವ್ಯವನ್ನು ಸೂಚಿಸಕ್ಕಂಥ ಹಬ್ಬ ಆಗೈತೆ. ಇದನ್ನು ಏನಕ್ಕೆ ಮಾಡ್ತಾರೆ ಅಂದರೆ ಇದರಿಂದ ಒಂದು ಪುರಾತನವಾದ ಸ್ಟೋರಿ ಇದೆ. ಆ ಸ್ಟೋರಿ ಏನಪ್ಪ ಅಂದರೆ ಒಂದಾನೊಂದು ಕಾಲದಲ್ಲಿ ಬಡ ಕುಟುಂಬದ ಅಣ್ಣ ತಂಗಿ ಇಬ್ಬರು ಉಳುಮೆ ಮಾಡ್ತಾ ಇರ್ತಾರೆ. ಉಳುಮೆ ಮಾಡಕ್ಕಂಥ ಸಂದರ್ಭದಲ್ಲಿ ಅಣ್ಣ ನೇಗಿಲಿನ ಉತ್ತದ ಮೇಲೆ ನೋಡ್ದೇನೆ ಒಡೆದು ಬಿಡ್ತಾರೆ. ಒಡೆದಾಗ ಏನಾಗುತ್ತಂದರೆ ನಾಗಪ್ಪ ಬಂದ್ಬಿಟ್ಟು ಅಣ್ಣಂಗೆ ಕಚ್ಚಿದಾಗ ಮೈಯಲ್ಲೆಲ್ಲ ವಿಷ ತುಂಬ್ಕೊಂಡಂಥ ಅಣ್ಣ ನರಳಾಡ್ತಿರಕ್ಕಂಥ ಸಂದರ್ಭ ಅದು. ಆ ಸಂದರ್ಭದಲ್ಲಿ ತಂಗಿ ನೋಡೋಕ್ಕಾಗದೆ ಹೋಗ್ಬಿಟ್ಟು ನಾಗಪ್ಪಂಗೆ ತುಂಬ ಪೂಜೆ ಮಾಡಿ ಈ ರೀತಿ ಪೂಜೆ ಮಾಡಿಬಿಟ್ಟು ಬೇಡ್ಕೊಂತಾಳೆ. ಏನಂತಂದರೆ ನಮ್ಮ ಅಣ್ಣನ ಆಯಸ್ಸು ಹೆಂಗಾದ್ರೂ ಮಾಡಿ ನೀವು ಕೊಡಲೇಬೇಕು ಅಂತ. ಆ ಪೂಜೆಗೆ ಕರಗಿದಂತಹ ನಾಗಪ್ಪ ಬಂದ್ಬಿಟ್ಟು ಸರಿ ಆಯ್ತಮ್ಮ, ಹೆಣ್ಮಕ್ಳು ಕೇಳೋದನ್ನ ನಾನು ಯಾವತ್ತೂ ಇಲ್ಲ ಅಂದಿಲ್ಲ ಅಂತ ಹೇಳ್ಬಿಟ್ಟು ಸರಿ ನಿಮ್ಮ ಅಣ್ಣಂಗೆ ನಾನು ಆಯಸ್ಸನ್ನ ಕೊಡ್ತೀನಿ, ಬಟ್ ಆದರೆ ಒಂದು ಕಂಡೀಷನ್ ಹಾಕ್ತಾರೆ. ಅದು ಶಾಪ ಆಗ್ತಕ್ಕೆ ಬರುತ್ತೆ. ಪ್ರತಿ ವರ್ಷ ನಾವು ಪೂಜೆ ಮಾಡಲೇಬೇಕು ನಾಗಪ್ಪನ. ಮತ್ತು ಬಾಯ್ಸು ಹಾಲಷ್ಟೇ ಹಾಕಬೇಕು, ಅವ್ರು ಪೂಜೆ ಮಾಡೋಂಗಿಲ್ಲ. ಮತ್ತು ನಾವು ಹೆಣ್ಮಕ್ಳು ಬಂದ್ಬಿಟ್ಟು ಈ ಥರ ದಾರ ಕಟ್ಟಲೇಬೇಕು, ಅದು ಏನೋ ರಕ್ಷಣೆ ಅಂತ ಸೂಚಿಸುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಅಣ್ಣ ತಂಗಿದು ಬಾಂಧವ್ಯ ತುಂಬ ಬಿಗಿ ಇದೆ ಅನ್ನೋದನ್ನ ಈ ಹಬ್ಬ ಸೂಚಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಪ್ರತಿ ವರ್ಷ ಮಾಡಲೇಬೇಕಾದಂಥ ಹಬ್ಬ. ನೀವಿಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ಕಾರಣಕ್ಕೆ ಆಗಲಿ ಉತ್ತ ಅಂದ ತಕ್ಷಣ ಒಂದು ಮರದ ಕೆಳಗನೆ ಇರುತ್ತೆ. ಅದನ್ನು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ತೋರ್ಸಕತ್ತಾರೆ. ಮತ್ತು ನಾಗಪ್ಪ ಅಂದಮೇಲೆ ಒಂದು ಬೇಕಲ್ವ ಫ್ರೇಮು, ಅದಕ್ಕೆ ಆ ಥರ ಮಾಡಿದ್ದಾರೆ. ಇದು ಏನು ಸೂಚಿಸುತ್ತೆ ಅಂದರೆ ಇದೆಲ್ಲ ವನದಲ್ಲಿ ಇರ್ತಕ್ಕಂಥ ಒಂದು ಉತ್ತ ಅಂತ ತೋರ್ಸೋಕ್ಕೆ ಈ ಥರ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿದ್ದಾರೆ. ಮತ್ತು ಇನ್ನೊಂದೇನಂದರೆ ಈ ಉಂಡೆನ ಏನಕ್ಕೆ ಮಾಡ್ತಾರೆ ಅಂದರೆ ಅಣ್ಣರು ಬಾಗಿಲಲ್ಲಿ ಇಟ್ಬಿಟ್ಟು ಹೊಡಿಬೇಕು, ಹೊಡೆದಿದ್ದಕ್ಕಂಥ ಉಂಡೆ ಪೀಸ್ನ ತಂಗಿಯರು ತಿನ್ನಬೇಕು. ಅದೇ ಈ ಹಬ್ಬದ ವಿಶೇಷತೆ ಕೂಡ. ಇದು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ತಂಗಿಯವರು ಅಣ್ಣನ ಕಾಳಜಿ ಮಾಡಿದಾರಲ್ವಾ, ಅದಕ್ಕೆ ಅಣ್ಣವರು ತಂಗಿ ಕಾಳಜಿ ಮಾಡ್ತಕ್ಕಂಥದ್ದನ್ನು ಸೂಚಿಸುತ್ತೆ ಈ ಉಂಡೆಗಳು. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಕೃಷ್ಣ ಜನ್ಮಾಷ್ಟಮಿಯು ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ. ಶ್ರೀಕೃಷ್ಣ ಜನ್ಮಾಷ್ಟಮಿಯು ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣನ ಜನ್ಮವನ್ನು ಆಚರಿಸುವಂತಹ ಮಹಾ ಹಬ್ಬವಾಗಿದ್ದು, ಇದರ ಮಹತ್ವ ಎಂದರೆ ದುಷ್ಟಶಕ್ತಿಯ ನಾಶ, ಧರ್ಮದ ಪುನಃಸ್ಥಾಪನೆ, ಸದ್ಭಾವನೆ, ಏಕತೆ ಮತ್ತು ಭಕ್ತಿಯನ್ನು ಉತ್ತೇಜಿಸುವುದು. ಜೊತೆಗೆ ಉಪವಾಸ, ಪೂಜೆ ಮತ್ತು ಶ್ರೀಕೃಷ್ಣನ ಜೀವನದ ಘಟನೆಗಳನ್ನು ಸ್ಮರಿಸುವ ಮೂಲಕ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುವುದು. ಇದು ಆಧ್ಯಾತ್ಮಿಕವಾಗಿ ಮಹತ್ವದ ಹಬ್ಬವಾಗಿದ್ದು, ನೈತಿಕ ಮೌಲ್ಯಗಳಾದ ಪ್ರಾಮಾಣಿಕತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಕಲಿಸುತ್ತದೆ. ಇದು ಕೆಡುಕಿನ ಮೇಲೆ ಒಳಿತಿನ ವಿಜಯದ ಸಂಕೇತವಾಗಿದೆ. ಕೃಷ್ಣನ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನ ಜನ್ಮದಿನವನ್ನು ಚಾಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಎಂದು, ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನ ಆಚರಿಸಲಾಗುತ್ತದೆ. ಇದರ ಪುರಾಣ ಹಿನ್ನೆಲೆ ಏನಪ್ಪ ಅಂದರೆ, ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿಯು ಕೃಷ್ಣನು ಹುಟ್ಟಿದ ದಿನ. ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಮಥುರಾ ಕೃಷ್ಣನ ಜನ್ಮಸ್ಥಳ. ಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವನು ಅವನನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರುತ್ತಾನೆ. ಈ ಕಾರ್ಯಕ್ಕೆ ಪ್ರಕೃತಿಯು ನೆರವಾಗುತ್ತದೆ. ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಕೃಷ್ಣೆಯನ್ನು ಸಾಕಿ ಬೆಳೆಸಿದ ತಾಯಿ. ಕೃಷ್ಣ ಜನ್ಮಾಷ್ಟಮಿ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ. ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ. ಹೇಳಿದ್ನಲ್ಲ ಅವಾಗಲೇ.
ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಕೇರಳದ ಅತ್ಯಂತ ಸುಮಧುರವಾಗಿ ವಿಜೃಂಭಣೆಯಿಂದ ನಡೆಸುವ ಒಂದು ಹಬ್ಬವಾಗಿದೆ. ನಮ್ಮ ನಾಡಿನಲ್ಲಿ ನಾವು ಯುಗಾದಿ, ಸಂಕ್ರಾಂತಿ ಈ ಥರ ಯಾವ ಥರ ಎಲ್ಲ ನಾವು ಆಚರಿಸ್ತೀವಿ, ಅದೇ ರೀತಿ ಕೇರಳದಲ್ಲಿ ಇದನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಇದು ಓಣಂ ಅಂತ ಬಂತಂದರೆ ಪೂರ್ತಿಯಾಗಿ ಹೂವಿನಲ್ಲೇ ಅಲಂಕಾರ ಮಾಡುವ ಒಂದು ಹಬ್ಬ. ನಾವು ಯಾವ ಥರ ದೀಪಾವಳಿನ ದೀಪದಿಂದ ಆಚರಿಸ್ತೀವಿ, ಅದೇ ಥರ ಇದನ್ನು ಹೂವಿನಿಂದ ಮಾಡ್ತಾರೆ. ಯಾಕಂದರೆ ಪ್ರತಿಯೊಂದು ಹೂವು ಒಂದೊಂದು ಫೀಲಿಂಗ್ನ ಕೊಡುತ್ತೆ ಅಂತ ಹೇಳ್ತಾರೆ ಅಲ್ಲಿ. ಏಕೆಂದರೆ 10 ದಿನಗಳ ಕಾಲ ಅದನ್ನು ಆಚರಿಸ್ತಾರೆ. 10 ದಿನಗಳು ಕೂಡ ಒಂದೊಂದು ದಿನದಲ್ಲಿ ಒಂದೊಂದು ಹಬ್ಬವನ್ನು ಆಚರಿಸ್ತಾರೆ. ಅಂದರೆ ಒಂದೊಂದು ಹಬ್ಬ ಅಂದರೆ ಅಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಥರ ಕಲರ್, ಒಂದು ಹಬ್ಬ, ಒಂದು ಈ ಥರ ಇವತ್ತು ಶಾಮಂತಿಗೆ ಹೂವನ್ನು, ನೆಕ್ಸ್ಟ್ ಗುಲಾಬಿ ಹೂವು, ಆ ಥರ ರೆಡ್, ಯೆಲ್ಲೋ, ಗ್ರೀನ್ ಆ ಥರ ಯಾವುದಿರುತ್ತೆ ಪ್ರತಿಯೊಂದು ಬಣ್ಣನೂ ಕೂಡ ಅಲ್ಲೊಂದು ಫೀಲ್ ಕೊಡುತ್ತೆ. ಇದನ್ನು ರಾಜ ಮಹಾಬಲಿ ಆವಾಗ ಒಂದು ಕೇರಳ ಒಂದು ಸಂಸ್ಕೃತ ಏನಿದೆ ಅಲ್ಲ, ಆ ಒಂದು ನಾಡನ್ನು ಆಳ್ತಾ ಇರ್ತಾನೆ ಅವನು. ಆ ಒಂದು ನಾಡನ್ನು ಆಳ್ತಾ ಇರಬೇಕಾದ್ರೆ ಅದಕ್ಕೆ ಅವನು ಅಲ್ಲಿಂದ ಒಂದು 3 ಲೋಕವನ್ನು ಗೆದ್ದು ಅಲ್ಲಿ ತುಂಬ ವಿಜೃಂಭಣೆಯಿಂದ ಅವನು ಅಂದರೆ ಒಂಥರ ಸ್ಪೆಷಲ್ ಅಲ್ಲಿ. ಈ ಥರ ನಾವೀಗ ಕರ್ನಾಟಕದಲ್ಲಿ ಯಾವ ಥರ ಒಬ್ಬೊಬ್ಬರನ್ನ ಪೂಜಿಸ್ತೀವಿ, ಅದೇ ಥರನೇ ಅಲ್ಲಿ ಮಹಾಬಲಿ ಅನ್ನೋ ಒಬ್ಬ ರಾಜನ ಪೂಜಿಸ್ತಾ ಇದ್ರು. ಅವನ ಒಂದು ಬರುವಿಕೆಗಾಗೆ ನಾವು ಈ ಒಂದು ಹಬ್ಬನ ಮಾಡ್ತೀವಿ ಅಂತ ಅವರು ಸ್ಪೆಷಲ್ ಆಗಿ ತಗೊಂಡು ಇದೇ ಓಣಂ ಹಬ್ಬನ ಆಚರಿಸ್ತಿದ್ದಾರೆ. ಪ್ರತಿಯೊಂದು ದಿನವೂ ಕೂಡ ಅವರು ವಿಜೃಂಭಣೆಯಿಂದ ಆಚರಿಸ್ತಾರೆ. ಏಕೆಂದರೆ ಪ್ರತಿಯೊಂದು ಹೂವನ್ನು ಒಂದೊಂದು ನಮಗೆ ಫೀಲಿಂಗ್ ಕೊಡಬೇಕು, ಒಂದೊಂದು ಅರ್ಥವಿರಬೇಕು. ಪ್ರತಿದಿನ ಹಳದಿ, ಫಸ್ಟ್ನೇ ದಿನ ಆಥಮ್ ಅಂತ ಕರೀತಾರೆ, ನೆಕ್ಸ್ಟ್ ದಿನ ತಿರುವೋಣಂ ಅಂತ ಕರೀತಾರೆ. ಈ ತಿರುವೋಣಂ ಅಂದರೆ ಅದು ಕೊನೆ ದಿನ ಆಗಿರುತ್ತೆ, ಆಥಮ್ ಅಂದರೆ ಮೊದಲ ದಿನ ಆಗಿರುತ್ತೆ. ಆಥಮ್ ಅಂದರೆ ಅವರು ಪ್ರತಿಯೊಂದು ಹೂವನ್ನು ಒಂದು ದಿನ ಒಂದೇ ಕಲರ್, ಮತ್ತು ನೆಕ್ಸ್ಟ್ ಪ್ರತಿದಿನವೂ ಒಂದೊಂದು ಕಲರ್ ಹಾಕ್ತಾರೆ. ಮೊದಲನೇ ಕಲರ್ ಹಳದಿ ಹಾಕಿದರೆ ನೆಕ್ಸ್ಟ್ನೇ ದಿನ ಕೆಂಪು ಹಾಕ್ತಾರೆ. ಅದೇ ಥರ 2 ದಿನ ಸೇರಿಸಿ 3ನೇ ದಿನ ಮಾಡ್ತಾರೆ. ಆ ಥರ ನೃತ್ಯಗಳನ್ನೆಲ್ಲ ಮಾಡ್ತಾರೆ. 4ನೇ ದಿನ ಎಲ್ಲ ಸೇರಿ ಕ್ಲೀನಾಗಿ ಅದನ್ನು ವಿಜೃಂಭಣೆಯಿಂದ ಆಚರಿಸಿ ನೆಕ್ಸ್ಟ್ ವ್ಯಕ್ತಿಗಳನ್ನೆಲ್ಲ ಕರೀತಾರೆ. ಅವರ ಒಂದು ರಿಲೇಟಿವ್ಸ್ ಏನಿರ್ತಾರೆ, ಆತ್ಮೀಯರು ಅಂತ ಕರೀತಾರೆ, ಅವರನ್ನೆಲ್ಲ ಕರೀತಾರೆ. ಅದೆಲ್ಲ ಆದಮೇಲೆ ಒಂದು ನೃತ್ಯಗಳನ್ನು ಅವರ ಒಂದು ಆಚರಿಸುವ ಮೂಲಕ ಅವರನ್ನು ಒಂದು ಹಬ್ಬವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅವರು ಈ ದೋಣಿ ಆಗಿರ್ಬೋದು, ಹಾವು ದೋಣಿ ಆಗಿರ್ಬೋದು, ಏನಾದರೂ ಒಟ್ಟು ಆ ಒಂದು ಆಟವನ್ನು ಆಡೋದ್ರ ಮೂಲಕ ಅವರು ಒಂದು ಹಬ್ಬವನ್ನು ಇನ್ನೂ ಹೆಚ್ಚು ಅವರು ಸುಂದರತೆಗೊಳಿಸಿ ಇದನ್ನು ಮಾಡ್ತಾರೆ. ಇದನ್ನು ಮೇನ್ ಪರ್ಪಸಿಂಗ್ ಮಾಡೋದು ರಾಜ ಮಹಾಬಲಿ ಅವನ ಬರುವಿಕೆಗಾಗಿ ಮಾಡುವಂಥ ಹಬ್ಬವಾಗಿದೆ. ಈ ನಾವು ಓಣಂ ನಮ್ಮ ಕ್ಲಾಸಿನಲ್ಲಿ ಆಗಿರ್ತಕ್ಕಂಥ ಎಲ್ಲರೂ ಕೈ ಜೋಡಿಸಿ ತುಂಬ ಚೆನ್ನಾಗೇ ಹೆಲ್ಪ್ ಮಾಡಿ ಎಲ್ಲರೂ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೊಡಗಿನ ಸ್ಪೆಷಾಲಿಟಿ ಹಬ್ಬ ಅದು. ಅಲ್ಲಿ ಭತ್ತವನ್ನು ಬೆಳೆದಿರ್ತಾರಲ್ಲ ಅದನ್ನು ಮನೆ ತುಂಬಿಸ್ಕೊಳಕ್ಕೆ ಉತ್ತರಿ ಹಬ್ಬ ಎಂದು ಆಚರಣೆ ಮಾಡುತ್ತಾರೆ. ಮತ್ತು ಅಲ್ಲಿ ರಾತ್ರಿ ವೇಳೆ, ವಿಶೇಷವಾಗಿ ರಾತ್ರಿ ವೇಳೆ ಅದು ಹಬ್ಬ ಪ್ರಾರಂಭವಾಗುತ್ತದೆ. 7:20ಕ್ಕೆ ಮಳೆ ದೇಗುಲ ಎಂಬ ಕರೆಯಲ್ಪಡುವ ಪಡಿಗುಪ್ತಪ್ಪ ದೇಗುಲದಲ್ಲಿ ನೆರೆ ಕಟ್ಟಲಾಗುತ್ತದೆ ಮತ್ತು 8:20ಕ್ಕೆ ಕದಿರು ಕೊಯ್ಯುವ ಕಾರ್ಯಕ್ರಮ ಅಲ್ಲಿ ನಡೆಸ್ತಾರೆ. ಮತ್ತು 9:20ಕ್ಕೆ ಭೋಜನ ಸಮಯಕ್ಕೆ ಸಿದ್ಧ ಮಾಡಿಸ್ತಾರೆ. ಆಮೇಲೆ ಅಲ್ಲಿ ಉತ್ತರಿ ಹಬ್ಬವನ್ನು ಧಾನ್ಯ ಲಕ್ಷ್ಮಿಯನ್ನು ಮನೆಗೆ ಮನೆ ತುಂಬಿಸ್ಕೊಳ್ಳೋದಕ್ಕೆ ಅಲ್ಲಿ ಇದನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ SEGB ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪರ್ವಗಳ ಪಲ್ಲಕ್ಕಿ ಅಂದರೆ ಹಬ್ಬಗಳ ಸಂಭ್ರಮ, ಹಬ್ಬಗಳ ಮೆರವಣಿಗೆ. ಪ್ರತಿ ಒಂದೊಂದು ಕೋಣೆಯಲ್ಲೂ ಒಂದೊಂದು ಹಬ್ಬವನ್ನು ನಾವು ಹೊಸ ಬಗೆಯ ಸಂಭ್ರಮದೊಂದಿಗೆ ಹೊತ್ತೊಯ್ತಾ ಮೆರೆಸ್ತಾ ಇದ್ದೇವೆ. ಈ ಹಬ್ಬ ಕೇವಲ ಹಬ್ಬವಾಗಿ ಸಾಂಕೇತಿಕವಾಗಿದೆ. ಇದು ಒಂದೊಂದು ಕ್ಷಣನೂ ಕೂಡ ನಾವು ಅದನ್ನು ಸಂತೋಷ ಪಡ್ತಾ ನಮ್ಮೊಳಗೊಂದು ಹೊಸ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ಇದನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈಗ 4 ರಿಂದ 5 ವರ್ಷಗಳ ಹಿಂದೆ ನಮ್ಮ ಪ್ರಾಚಾರ್ಯರಾದಂಥ ಪ್ರದೀಪ್ ಕುಮಾರ್ ಸರ್ ಅವರ ಕನಸು ಈ ಪರ್ವಗಳ ಪಲ್ಲಕ್ಕಿ. ಅದಕ್ಕೊಂದು ಪ್ರೀತಿಯ ಚಪ್ಪಾಳೆಯನ್ನು ನಾವು ಶುಭವಚನಗಳೊಂದಿಗೆ ಈ ದಿವಸ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಿ. ಸಂಕ್ರಾಂತಿ ಅಂದ್ರೇ ಸಮೃದ್ಧಿ ಅಲ್ವಾ? ಸೊ ಆ ಸಮೃದ್ಧಿ ನಿಮ್ಮ ಜೀವನದಲ್ಲೂ ಕೂಡ ತುಂಬಿರಲಿ, ಯಶಸ್ಸು ನಿಮ್ಮ ಜೀವನದಲ್ಲಿ ಇರಲಿ. ನಿಮ್ಮ ಬರತಕ್ಕಂಥ ದ್ವಿತೀಯ PUC ಪರೀಕ್ಷೆಯಲ್ಲಿ ತಾವೆಲ್ಲರೂ ಕೂಡ ಅತ್ಯುತ್ತಮವಾದಂತಹ ಸಾಧನೆ ಮಾಡುವುದರ ಜೊತೆಗೆ ನಿಮ್ಮ ಪೋಷಕರಿಗೆ ಹಾಗೂ ಕಾಲೇಜಿಗೆ ಸಮೃದ್ಧಿಯನ್ನು ತರ್ತೀರಾ ಅಂತೇಳಿ ಆಶಿಸ್ತಾ
ತುಂಬ ಅಚ್ಚುಕಟ್ಟಾಗಿ ಮಾಡಿದಿರಿ. ಈ ಒಂದು ಅಚ್ಚುಕಟ್ಟಿಗೆ ಪ್ರಮುಖವಾಗಿ ನಿಮ್ಮ ಎಲ್ಲ ವಿಜ್ಞಾನ ವಿಭಾಗದ ಉಪನ್ಯಾಸಕರಿಗೂ ಹಾಗೂ ನಿಮಗೂ ಮತ್ತೊಮ್ಮೆ ಶುಭ ವಂದನೆಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಧನ್ಯವಾದ.